ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ರಿಯಲ್ಮಿ 12X 5G ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸಿಕೊಡ್ತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಈ ಫೋನ್ನ ಡಿಸೈನ್. ಈ ಫೋನ್ ಪಾಲಿಕಾರ್ಬನೇಟ್ ಬ್ಯಾಕ್ನೊಂದಿಗೆ ಬರುತ್ತೆ ಮತ್ತು ಇದರ ವೇಟ್ ಬಂದುಬಿಟ್ಟು 185 ಗ್ರಾಮ್ಸ್ ಆಗಿದೆ ಮತ್ತು 7.9 mm ಥಿಕ್ನೆಸ್ನ ಹೊಂದಿದೆ ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 6.72 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಇದರಲ್ಲಿದೆ ಮತ್ತು 950 ನಿಟ್ಸ್ ಪೀಕ್ ಬ್ರೈಟ್ನೆಸ್, 120 Hz ರಿಫ್ರೆಶ್ ರೇಟ್ ಮತ್ತು 240 Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇದೆ ಮತ್ತು ಇದರಲ್ಲಿ HDR10 ಸಪೋರ್ಟ್ ಇಲ್ಲ, ಬಟ್ ಇದರಲ್ಲಿ ಡ್ಯುಯಲ್ ಸ್ಪೀಕರ್ಸ್ ಬರ್ತವೆ. ಸ್ಪೀಕರ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಡಿಸ್ಪ್ಲೇನ ಪ್ರೊಟೆಕ್ಷನ್ ಬಗ್ಗೆ ಹೇಳೋದಾದರೆ ಪ್ಯಾಂಡಾ ಗ್ಲಾಸ್ ಪ್ರೊಟೆಕ್ಷನ್ ಒಂದಿಗೆ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಮೀಡಿಯಾಟೆಕ್ ಡೈಮೆನ್ಸಿಟಿ 6100 ಪ್ಲಸ್ ಪ್ರೊಸೆಸರ್ ಬರುತ್ತೆ. ಇದೊಂದು 6nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 4 lakhs ಸ್ಕೋರ್ ಮಾಡುತ್ತೆ. ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ 30-40 FPS ನೀವು BGMI ಆಡ್ಬೋದು. ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 3 ವೇರಿಯಂಟ್ಗಳು ಬರ್ತವೆ. 4GB 128GB ಮತ್ತು 6GB 256GB ಮತ್ತು 8GB 256GB 3 ವೇರಿಯಂಟ್ಗಳು ಬರ್ತವೆ. ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR4X ರ್ಯಾಮ್ ಮತ್ತು UFS 2.2 ಸ್ಟೋರೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ಈ ಫೋನ್ನ OS ಬಗ್ಗೆ ಹೇಳೋದಾದರೆ ರಿಯಲ್ಮಿ UI 5.0 ಬೇಸ್ಡ್ ಆನ್ Android 14 ಒಂದಿಗೆ ಟಾಪ್ ದ ಬಾಕ್ಸ್ ಬರುತ್ತೆ ಮತ್ತು 2 years ಮೆಜರ್ ಅಪ್ಡೇಟ್ಸ್ ಆ್ಯಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ 5000 mAh ಬ್ಯಾಟ್ರಿ ಮತ್ತು ಸೆಗ್ಮೆಂಟ್ ಫಾಸ್ಟ್ ಚಾರ್ಜಿಂಗ್ ಕೊಡ್ತಾರೆ 45 ವಾಟ್ದು. ಮತ್ತು ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ಅನ್ಲಾಕ್ ಎಲ್ಲ ಸೆನ್ಸರ್ಗಳು ಬರುತ್ತೆ. ಮತ್ತು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ 9 5G ಬ್ಯಾಂಡ್ಸ್ ಬರುತ್ತೆ ಮತ್ತು ಡ್ಯುಯಲ್ 4G ವೋಲ್ಟಿ ಕೂಡ ಇದೆ, ಡ್ಯುಯಲ್ ಬ್ಯಾಂಡ್ ವೈಫೈ ಮತ್ತು ಬ್ಲೂಟೂತ್ 5.3 ಕೂಡ ಇದೆ. NFC ಸಪೋರ್ಟ್ ಇದರಲ್ಲಿ ಬರೋಲ್ಲ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ 15MP AI ಮೇನ್ ಕ್ಯಾಮ್ರಾ ಬರುತ್ತೆ ಮತ್ತು 2MP ಡೆಪ್ತ್ ಸೆನ್ಸರ್ ಕೂಡ ಬರುತ್ತೆ. ಫ್ರಂಟಲ್ಲಿ 8MP ಸೆಲ್ಫಿ ಶೂಟರ್ ಬರುತ್ತೆ. ಮತ್ತು ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ಫುಲ್ HD 30 FPS ವಿಡಿಯೋ ಶೂಟ್ ಮಾಡ್ಬೋದು ಮೇನ್ ಮತ್ತು ಫ್ರಂಟ್ ಕ್ಯಾಮ್ರಾದಿಂದ. ಮತ್ತು ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಏರ್ ಗೆಚರ್ಸ್ ಅನ್ನೋ ಹೊಸ ಫೀಚರ್ ಕೂಡ ಈ ಸೆಗ್ಮೆಂಟಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಟೈಮ್. ಈ ಫೋನ್ ಒಂದು 12,000 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಫೋನ್ ಅಂತಲೇ ಹೇಳ್ಬೋದು. ಈ ಫೋನ್ನ ಆಫರ್ ಒಂದಿಗೆ 12,000 ರೂಪಾಯಿಗೆ ಸಿಗ್ತಾ ಅಂದರೆ ಈ ಫೋನ್ನ ತೊಗೋಬೋದು. ಥ್ಯಾಂಕ್ ಯು.